ಸ್ಕ್ರೋಲ್ ಮಾಡಬೇಡ. ಈ ವಿಡಿಯೋ ನಿನ್ನ ಮುಂದೆ ಬಂದಿರುವುದು ಯಾದೃಚ್ಛಿಕವಲ್ಲ. ನಾನು ಕೃಷ್ಣನು. ಇಂದು ನಾನು ನಿನಗೆ ಒಂದು ಮಹತ್ವದ ಸತ್ಯವನ್ನು ಹೇಳಲು ಬಂದಿದ್ದೇನೆ. ಅದು ಜ್ಞಾನದ ಸತ್ಯ. ಪಾರ್ಥ, ಈ ಜಗತ್ತಿನಲ್ಲಿ ಮನುಷ್ಯನು ಅನೇಕ ವಿಷಯಗಳನ್ನು ಕಲಿಯುತ್ತಾನೆ. ಹಣ ಸಂಪಾದಿಸುವ ವಿಧಾನ, ಯಶಸ್ಸು ಪಡೆಯುವ ವಿಧಾನ, ಜೀವನದಲ್ಲಿ ಮುಂದೆ ಸಾಗುವ ಮಾರ್ಗ. ಆದರೆ ಒಂದು ಜ್ಞಾನ ಇದೆ. ಅದು ಎಲ್ಲ ಜ್ಞಾನಗಳಿಗಿಂತ ಶ್ರೇಷ್ಠ. ಅದು ಆತ್ಮಜ್ಞಾನ. ಭಗವದ್ಗೀತೆಯಲ್ಲಿ ನಾನು ಹೇಳಿದ್ದೇನೆ, ಅಜ್ಞಾನದಿಂದ ಮಾನವನ ಮನಸ್ಸು ಕತ್ತಲೆಯಲ್ಲಿ ಇರುತ್ತದೆ. ಆದರೆ ಜ್ಞಾನ ಬಂದಾಗ ಅದು ಸೂರ್ಯನ ಬೆಳಕಿನಂತೆ ಕತ್ತಲೆಯನ್ನು ದೂರ ಮಾಡುತ್ತದೆ. ಪಾರ್ಥ, ಬಹುಸಾರಿ ಮಾನವರು ತಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಅವರು ತಮ್ಮನ್ನು ಕೇವಲ ದೇಹ ಎಂದು ಭಾವಿಸುತ್ತಾರೆ. ಆದರೆ ಸತ್ಯ ಏನೆಂದರೆ, ನೀನು ಕೇವಲ ದೇಹವಲ್ಲ, ನೀನು ಒಂದು ಶಾಶ್ವತ ಆತ್ಮ. ನಿನ್ನ ಆತ್ಮಕ್ಕೆ ಜನನ ಇಲ್ಲ, ಸಾವು ಇಲ್ಲ. ಅದು ಸದಾ ಅಸ್ತಿತ್ವದಲ್ಲಿರುತ್ತದೆ. ಪಾರ್ಥ, ಜ್ಞಾನ ಹೊಂದಿರುವ ವ್ಯಕ್ತಿ ಜೀವನವನ್ನು ಬೇರೆ ರೀತಿಯಲ್ಲಿ ನೋಡುತ್ತಾನೆ. ಅವನು ಅಹಂಕಾರದಿಂದ ದೂರ ಇರುತ್ತಾನೆ. ಅವನು ಎಲ್ಲರಲ್ಲೂ ಒಂದೇ ದೈವಿಕ ಶಕ್ತಿಯನ್ನು ನೋಡುತ್ತಾನೆ. ಅವನು ಶಾಂತವಾಗಿರುತ್ತಾನೆ. ಯಾಕೆಂದರೆ ಅವನಿಗೆ ಒಂದು ಸತ್ಯ ಗೊತ್ತಿದೆ. ಈ ಜಗತ್ತಿನ ಎಲ್ಲವೂ ತಾತ್ಕಾಲಿಕ. ಹಣ, ಪ್ರಸಿದ್ಧಿ, ಅಧಿಕಾರ ಇವೆಲ್ಲವೂ ಒಂದು ದಿನ ಬದಲಾಗುತ್ತದೆ. ಆದರೆ ಜ್ಞಾನ ಮಾತ್ರ ನಿನ್ನನ್ನು ಸದಾ ಮಾರ್ಗದರ್ಶನ ಮಾಡುತ್ತದೆ. ಪಾರ್ಥ, ನೀನು ಜ್ಞಾನವನ್ನು ಪಡೆಯಲು 3 ವಿಷಯಗಳನ್ನು ಮಾಡಬೇಕು. ಮೊದಲದು ವಿನಯ. ನೀನು ಎಲ್ಲವನ್ನೂ ಗೊತ್ತಿದೆ ಎಂದು ಭಾವಿಸಬೇಡ. ಜ್ಞಾನ ಪಡೆಯಲು ಮನಸ್ಸು ತೆರೆದಿರಬೇಕು. ಎರಡನೆಯದು ಪ್ರಶ್ನೆ ಕೇಳುವುದು. ಸತ್ಯವನ್ನು ಹುಡುಕುವವನು ಪ್ರಶ್ನೆ ಕೇಳಲು ಹೆದರುವುದಿಲ್ಲ. ಅವನು ತಿಳಿಯಲು ಬಯಸುತ್ತಾನೆ. ಮೂರನೆಯದು ಅನುಭವ. ನೀನು ಕಲಿತ ಜ್ಞಾನವನ್ನು ನಿನ್ನ ಜೀವನದಲ್ಲಿ ಅನುಸರಿಸಬೇಕು. ಆಗ ಮಾತ್ರ ಅದು ನಿಜವಾದ ಜ್ಞಾನವಾಗುತ್ತದೆ. ಪಾರ್ಥ, ಒಂದು ದೀಪವನ್ನು ನೆನಪಿಸು. ಒಂದು ದೀಪ ಕತ್ತಲೆಯನ್ನು ದೂರ ಮಾಡುತ್ತದೆ. ಹಾಗೆಯೇ ಜ್ಞಾನವು ಅಜ್ಞಾನವನ್ನು ದೂರ ಮಾಡುತ್ತದೆ. ಜ್ಞಾನ ಇರುವ ಮನಸ್ಸು ಎಂದಿಗೂ ಬೆಳಕಿನಲ್ಲಿ ನಡೆಯುತ್ತದೆ. ಆದ್ದರಿಂದ ನಿನ್ನ ಜೀವನದಲ್ಲಿ ಜ್ಞಾನವನ್ನು ಹುಡುಕು. ಸತ್ಯವನ್ನು ಅರಿತುಕೊಳ್ಳು. ನಿನ್ನ ಆತ್ಮವನ್ನು ತಿಳಿದುಕೋ. ಅಲ್ಲಿ ನಿನಗೆ ನಿಜವಾದ ಶಾಂತಿ ಸಿಗುತ್ತದೆ. ಪಾರ್ಥ, ನಿನ್ನ ಪ್ರಯಾಣದಲ್ಲಿ ನಾನು ಯಾವಾಗಲೂ ನಿನ್ನ ಜೊತೆ ಇದ್ದೇನೆ. ನನ್ನ ಜ್ಞಾನವನ್ನು ನೆನಪಿಸು. ನಿನ್ನ ಮನಸ್ಸು ಶಾಂತವಾಗುತ್ತದೆ. ಈ ಸಂದೇಶ ನಿನ್ನ ಹೃದಯಕ್ಕೆ ತಲುಪಿದರೆ ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯು. ನಾಳೆ ಮತ್ತೆ ನಿನಗೆ ಒಂದು ಹೊಸ ಸಂದೇಶ ಕೊಡುತ್ತೇನೆ. ಹರಿಃ ಓಂ.